ಇಡೀ ದಕ್ಷಿಣ ಭಾರತ ಇತಿಹಾಸದಲ್ಲಿ ಸುವರ್ಣಯುಗದ ಆರಂಭ ಮತ್ತು ಶಕ್ತಿ, ಶೌರ್ಯ, ಕಲಾ ಸಂಸ್ಕೃತಿಯಿಂದ ಮೆರೆದು ಇತಿಹಾಸದಲ್ಲೇ ಚಿರಸ್ಥಾಯಿಯಾಗಿರುವ ಸಾಮ್ರಾಜ್ಯವಿದು. ಕ್ರಿಸ್ತಶಕ 1336ರಲ್ಲಿ ಇಬ್ಬರು ಸಹೋದರರು ಶೃಂಗೇರಿಯ ಶಂಕರಾಚಾರ್ಯರ ಆಶೀರ್ವಾದದೊಂದಿಗೆ ಅವರೇ ಹರಿಹರ ಮತ್ತು ಬುಕ್ಕರಾಯರು ಅವರಿಂದ ಸ್ಥಾಪಿತವಾದ ಸಾಮ್ರಾಜ್ಯವೇ ವಿಜಯನಗರ ಸಾಮ್ರಾಜ್ಯ. ವಿರಾಟಮಾನವಾದ ಈ ಸಾಮ್ರಾಜ್ಯವನ್ನು ಪ್ರೌಢದೇವರಾಯ ಮತ್ತು ಶ್ರೀಕೃಷ್ಣದೇವರಾಯ ಮತ್ತಷ್ಟು ವಿಸ್ತರಿಸಿದರು. ಆದರೆ ಅಂದಿನ ಕಾಲದ ಸುವರ್ಣಯುಗದ ಆರಂಭ ಶ್ರೀಕೃಷ್ಣದೇವರಾಯರಿಗೆ ಸಲ್ಲುತ್ತದೆ. ಅಂದಿನ ಕಾಲದಲ್ಲಿ ಪರ್ಷಿಯಾ, ಚೀನಾ ಮುಂತಾದ ದೇಶಗಳೊಂದಿಗೆ ವ್ಯಾಪಾರ ಮಾಡುವ ಮೂಲಕ ವಿಜಯನಗರವು ಒಂದು ಅಂತಾರಾಷ್ಟ್ರೀಯ ವ್ಯಾಪಾರ ಕೇಂದ್ರವಾಗಿದೆ. ಸಂಗಮ, ಸಾಲ್ವ, ತುಳುವ, ಅರವೀಡು ಎಂಬ 4 ವಂಶಗಳಿಂದ ಆಳಲ್ಪಟ್ಟ ವಿಜಯನಗರ ಸಾಮ್ರಾಜ್ಯದ ಅಂತ್ಯ ಒಂದು ಸುವರ್ಣಯುಗದ ಅಂತ್ಯ ಅಷ್ಟೇ ಭೀಕರವಾಗಿತ್ತು. 1565ರ ಯುದ್ಧ ವಿಜಯನಗರದ ಗತಿಯನ್ನೇ ಬದಲಾಯಿಸಿತು. ಎಲ್ಲಾ ಶಾಹಿ ಸುಲ್ತಾನರು ಒಗ್ಗಟ್ಟಾಗಿ ಸೇರಿ ವಿಜಯನಗರ ಸಾಮ್ರಾಜ್ಯದ ಮೇಲೆ ಅಂದಿನ ವಿಜಯನಗರದ ಅರಸ ಅಳಿಯ ರಾಮರಾಯನ ಮೇಲೆ ದಾಳಿ ಮಾಡಿದರು. ತಾಳಿಕೋಟೆ ಎಂಬಲ್ಲಿ ನಡೆದಂತಹ ಈ ಯುದ್ಧದಲ್ಲಿ ವಿಜಯನಗರದ ಸೈನ್ಯ ಬಲ ಸುಲ್ತಾನರ ಸೇನೆಗಿಂತ ಹೆಚ್ಚು. ಆದರೂ ಸೈನ್ಯದಲ್ಲಿ ಅಂದರೆ ಯುದ್ಧದಲ್ಲಿ ಸುಲ್ತಾನರು ಇನ್ನೇನು ಸೋಲುವರು ಎನ್ನುವಷ್ಟರಲ್ಲಿ ಯುದ್ಧದ ಗತಿ ಬದಲಾಯಿತು. ವಿಜಯನಗರ ಸೈನ್ಯದ ದುರಾದೃಷ್ಟವೆಂಬಂತೆ ಸೈನ್ಯದಲ್ಲಿ ಒಂದು ಮದವೇರಿದ ಆನೆಯು ಸೈನ್ಯವನ್ನೇ ಚದುರಿಸಿತು. ಸೈನಿಕರು ದಿಕ್ಕಾಪಾಲಾದರು. ಮುಪ್ಪಿನಲ್ಲಿದ್ದಂತಹ ಅಳಿಯ ರಾಮರಾಯ ಒಬ್ಬಂಟಿಯಾಗಿ ಸುಲ್ತಾನರ ವಶವಾದ. ನಂತರ ಅವನ ತಲೆಯನ್ನು ಕತ್ತರಿಸಿ ಒಂದು ಖಡ್ಗಕ್ಕೆ ಸಿಕ್ಕಿಸಿ ಮೆರವಣಿಗೆ ಮಾಡಿದರು. ನಾಯಕನಿಲ್ಲದ ಸೈನ್ಯ ಚದುರಿತು. ಸುಲ್ತಾನರ ಜಯಭೇರಿ ಘೋಷಿಸಿತು. ಇಂದಿನ ವಿಜಯನಗರ ಸಾಮ್ರಾಜ್ಯದ ಹಂಪಿ ಅಂದರೆ ಪಂಪಾನಗರ ಇಂದು ಹಾಳು ಕೊಂಪೆಯಾಗಿ ಮಾರ್ಪಟ್ಟಿತು. ಗೆದ್ದ ಶಾಹಿ ಸುಲ್ತಾನರು ವಿಜಯನಗರವನ್ನು ತಿಂಗಳುಗಳ ಕಾಲ ಲೂಟಿ ಮಾಡಿದರು. ದೇವಾಲಯಗಳನ್ನು ಒಡೆದು ಮೂರ್ತಿಗಳನ್ನು ಭಗ್ನಗೊಳಿಸಿದರು. ಹಂಪಿಯನ್ನು ಹಾಳು ಕೊಂಪೆಯನ್ನಾಗಿ ಮಾಡಿದರು. ನಂತರ ವಿಜಯನಗರ ಇತಿಹಾಸವು ಭಾರತದ ಇತಿಹಾಸದಲ್ಲೇ ಒಂದು ಅಮರವಾದ ಅಧ್ಯಾಯವಾಗಿ ರೂಪುಗೊಂಡಿತು. ಅದರ ವೈಭವ, ಶಿಲ್ಪಕಲೆ, ಸಂಸ್ಕೃತಿ ಮತ್ತು ಸಂಪತ್ತು ಇಂದಿಗೂ ಹಂಪಿಯ ಧೂಳಿನಲ್ಲಿ ಅಮರವಾಗಿವೆ. ವಿಜಯನಗರ ಸಾಮ್ರಾಜ್ಯದ ದಕ್ಷಿಣ ಭಾರತದ ಸುವರ್ಣಯುಗದ ಒಂದು ವಿಶ್ಲೇಷಣೆಯಾಗಿ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.